ಚುನಾವಣೆ ಸಂದರ್ಭದಲ್ಲಿ ಯಾಮಾರಿದ್ರು ಅನ್ನೋದಕ್ಕಂತ ಈಗ ಒಬ್ರಿಗೊಬ್ರು ಏನೋ ಎಲ್ಪ್ ಮಾಡಬೇಕು ಅಂತ ಏನೋ ಮಾಡ್ತಾರಾ. ಎಲ್ಪ್ ಮಾಡೋ ಟೈಮ್ಗೆ ಇದನ್ನು ಜಾಸ್ತಿ ಮಾಡಬೇಡಿ. ಎಲ್ಪ್ ಮಾಡಿ, ನೀವು ಮಾಡ್ತೀರಾ? ನಿಮ್ಗೆ ಏನೋ ಒಂದು ಟ್ಯಾಲೆಂಟ್ ಇರ್ತದೆ, ಹೆಲ್ಪ್ ಮಾಡಿ. ಅವರು ಸೆಂಟ್ರಲ್ ಗೌರ್ಮೆಂಟ್ನವ್ರ ಮೇಲೆ ಇವರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು ಮಾಡ್ದಾದ್ರೆ ಅದು ತಪ್ಪೇ ಅಲ್ವಾ ಸರ್? ಯಾವ ಸರ್ಕಾರ ಇರಲಿ ತಪ್ಪೇ ಅಲ್ವಾ ಅದು? ಯಾಕಂದರೆ ಇವತ್ತಿರೋ ರೇಟ್ಗೆ ಈ ಥರ ಮಾಡ್ದಾದ್ರೆ ಯಾರು ಬದುಕೋಕ್ಕಾಗುತ್ತೆ? ಅಂದರೆ ದುಡ್ಡಿರೋನು ಮಾತ್ರ ಬದುಕಬೇಕಾ? ಬಡವರು ಎಲ್ಲರೂ ಮನ್ಕೊಳ್ತಾರೆ ಸರ್. ಮಧ್ಯಮ ವರ್ಗದವ್ರು ಎಲ್ಲಿ ಮನ್ಕೊಳ್ತಾರೆ? ಅಂದರೆ ಮನೆ ಮಠ ಎಲ್ಲ ಇರೋದನ್ನೆಲ್ಲ ಮಾರ್ಕೊಂಡು ಅವ್ರು ತಿನ್ಕೊಂಡು ಇರೋಕ್ಕಾಗುತ್ತೆ ಇವತ್ತಿನ ದಿನ ಪರಿಸ್ಥಿತಿಗೆ? ಹೇಗೆ ಮತ್ತೆ ಜೀವನ ಮಾಡೋದು ಹೇಗೆ? ಜನಸಾಮಾನ್ಯರು ಮಧ್ಯಮ ವರ್ಗದವರು ಜೀವನ ಮಾಡೋದು ಹೇಗೆ ಅಂತ ಜನಗಳೆಲ್ಲ ಎದ್ದು ಬಂದು ಗಲಾಟೆ ಮಾಡಿದ್ರೇ ಅನಿಸುತ್ತೆ. ಇದ್ಯಾಕೋ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಲೇಬೇಕು ಅನಿಸ್ತೈತೆ. ಇದೆಲ್ಲ ಇವ್ರು ಮಾಡ್ತಾರೆ ಅಂತ ನೋಡಿದ್ರೆ ಏನು ಕ್ರಿಯೇಟ್ ಮಾಡ್ಬೇಕು ಸರ್? ಏನು ಕ್ರಿಯೇಟ್ ಮಾಡೋಂಥ ಅವಶ್ಯಕತೆ ಏನಿದೆ ಇವಾಗ? ಬೆಲೆ ಏರಿಕೆ ವಿರುದ್ಧ ಹಾಗಾದರೆ ಪ್ರತಿಭಟನೆಗೆ ಇಳಿತಾರಾ ಜನಸಾಮಾನ್ಯರು? ಸರ್ ಇದೇ ರೀತಿ ಆದಂದರೆ ಇವತ್ತಿನ ಜನ ಹೆಂಗಿದ್ದಾರೆ ಗೊತ್ತಾ ಸರ್? ನಮಗೇನು ತೊಂದರೆ ಆಗಿಲ್ವಲ್ಲ. ಈಗ ನನಗೆ ಸಂಪಾದನೆ ಆಯ್ತು, ನಾನು ತಿಂತೀನಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಬೇರೆ ಇನ್ನೊಬ್ಬನ ಬಗ್ಗೆನೂ ಯೋಚನೆ ಮಾಡಲ್ಲ, ಪಕ್ಕದಲ್ಲಿರೋನ ಬಗ್ಗೆನೂ ಯೋಚನೆ ಮಾಡಲ್ಲ. ಆ ರೀತಿಗೆ ತಂದಿಟ್ಕೊಂಡ್ಬಿಟ್ಟವ್ರೆ. ಒಂದು ಕಾಲದಲ್ಲಿತ್ತು ಜನಗಳು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ನೋಡೋರು. ಈಗ ಪಕ್ಕದ ಮನೆಯವ್ರಿಗೆ ಯಾವನಾದರೂ ಮಾತಾಡ್ತಾಯಿದ್ರು ಏನು ನೋಡೋದೇ ಇಲ್ಲ. ಹೆಂಗಾರ ಹಾಳಾಗಿ ಹೋದ್ರೂ ಪರವಾಗಿಲ್ಲ ಅಂತ ಇರ್ತಾರೆ. ಇವತ್ತೆಲ್ಲ ಇನ್ನೊಂದು ದಿನ ಬಂದು ಎಲ್ಲರೂ ಗಲಾಟೆ ಮಾಡಿ ಎದ್ದು ಬರೋ ಥರ ಆದ್ರೇ ಜನಕ್ಕೆ ಒಳ್ಳೇದಾಗೋದು ಸರ್.